ಹಾಯ್ ನನ್ನವ್ರಿಗೆಲ್ರಿಗೂ ಶುಭೋದಯ. ನಾನಿವತ್ತು ಮನೇಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಬೇಗನೆ ಹೊರಟ್ವಿ. ನಾವು ಬೇಗ ಹೊರಡಬೇಕು ಅಂತ ಹೇಳ್ಬಿಟ್ಟು ನಾವು ಹೆಲ್ತ್ ಚೆಕಪ್ಗೆ ಹೋಗ್ತಾ ಇದ್ದೀವಿ. ನೀವು ಅಷ್ಟೇ ಪ್ರತಿಯೊಬ್ಬರೂ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ. ಯಾಕಂದರೆ ತುಂಬ ಮೇನ್ ನಮ್ಗೆ ಅದೇ ಇರೋದು. ಆರೋಗ್ಯ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಅದಕ್ಕೋಸ್ಕರ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ರಿ. ನಮ್ಮ ಮನೆಯವರಿಗೆ ನಾವು ಅವಾಗವಾಗ ಹೆಲ್ತ್ ಚೆಕಪ್ ಮಾಡಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಜಯದೇವಾಗ ಹೋಗ್ತಾ ಇದ್ದೀವಿ ನಾವು. ಜಯದೇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೇರ್ ಕಮ್ಮಿ ಆಗಿತ್ತು. ಯಾರೋ ಒಬ್ಬರು ಹಿಂದಿನ ಸೈಡಿಂದ ಹೇಳಿರು, ಪಾಪನ ಕರ್ಕೊಂಡು ಹೋಗ್ತಿದ್ದಾರೆ ಹೇರ್ ನೋಡ್ಕೊಳ್ಳಿ ಅಂತ. ಇಲ್ಲಿ ಹೇರು ಅಲ್ಲಿ ಹಾಕ್ಸ್ಕೊಂಡು ನಾವು ಮುಂದಕ್ಕೆ ಪಾಸ್ ಆದ್ವಿ. ಪ್ರತಿಯೊಬ್ಬರು ಅಷ್ಟೇ, ನಾನು ನಿಮ್ಮಲ್ಲಿ ವಿಡಿಯೋ ಹಂಚ್ಕೊಳ್ಳೋದೇನು ಅಂದರೆ, ಪ್ರತಿಯೊಬ್ಬರು ನೀವು ಆರೋಗ್ಯವಾಗಿದ್ರೂ ಒಂದು ಟೈಮು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ರಿ. ಗ್ಯಾಸ್ಟ್ರಿಕ್ ಆದ್ರೂ ತುಂಬ ಭಯ ಬೀಳೋ ಒಂದು ಅವಶ್ಯಕತೆ ಇದೆ ಇದು. ಅದಕ್ಕೋಸ್ಕರ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ, ಒಳ್ಳೆಯದು. ನಾವು ಹೋಗ್ತಾ ಇದ್ದೀವಿ. ನಿಮ್ಮ ಜೊತೆ ನಾವು ವಿಡಿಯೋ ಹಂಚ್ಕೊಳ್ಳೋಣ ಅಂಥೇಳಿ ನಾನು ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಇಲ್ಲಿ ಮೆಟ್ರೋದಾಗ ಬಂದ್ವಿ, ಬೇಗನೆ ರೀಚ್ ಆಗೋಣ ಅಂತ ಹೇಳ್ಬಿಟ್ಟು ಮೆಟ್ರೋದಲ್ಲಿ ಬಂದು ನಾವು ಇಳಿದು ಒಳಗಡೆ ಬಂದ್ವಿ. ಇಲ್ಲಿ ಮೆಟ್ರೋದಾಗ ಬಂದು ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳಿ ಬೇಗ ರೀಚ್ ಆಗ್ತೀವಿ ಅಂತ ಮೆಟ್ರೋದಾಗ ಹೋಗ್ತಾ ಇದ್ದೀವಿ. ಬಂದ್ವಿ ಇಲ್ಲಿಗೆ ಜಯದೇವ ಆಪೋಸಿಟ್ ಮುಂದೆನೇ ಮೆಟ್ರೋ ಸ್ಟೇಷನ್ನು. ಅಲ್ಲಿ ನಾವು ಇಳ್ಕೊಂಡು ನೆಕ್ಸ್ಟು ಚೀಟಿ ಮಾಡಿಸ್ತೀವಿ. ನೋಡ್ತಾ ಇರ್ಬೋದು, ಇದು ಬೆಳಗ್ಗೆನೇ ಬಂದಿರೋದಕ್ಕೆ ಇಷ್ಟು ಜನ. ಇನ್ನು ಸ್ವಲ್ಪ ಲೇಟ್ ಆದರೆ ತುಂಬಾ ಜನ ಇರುತ್ತೆ. ನೀವು ಏನಾದರೂ ಬೇಗ ಹೋಗಬೇಕು ಅಂತ ಅಂದರೆ ಬೆಳಗ್ಗೆನೇ ಸ್ವಲ್ಪ ಬೇಗನೆ ಹೊರಡು ಮೆಟ್ರೋದಲ್ಲಿ ರೀಚ್ ಆಗಿರಿ. ಬೇಗ ರೀಚ್ ಆಗ್ತೀರ ಮೆಟ್ರೋದಲ್ಲಿ ಹೋದರೆ. ನಮ್ಮನೆಯವರು ಟೆಸ್ಟಿಂಗ್ ಹೋದರು. ECG, ಬ್ಲಡ್ಡು ಮತ್ತು ಎಕೋ ಅದೆಲ್ಲ ಇದು ಬರೆದಿದ್ರು. ಅಲ್ಲಿ ಅವರು ಚೆಕಪ್ಗೆ ಹೋಗಿದ್ರು. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಯಾಕಂದರೆ ನಮ್ಗೆ ಆರೋಗ್ಯನೇ ಫುಲ್ ಅವಶ್ಯಕತೆ ಇವಾಗ. ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿರಬೇಕು. ನಾವು ಹೆಂಗೆ ಆರೋಗ್ಯ ನೋಡ್ಕೊಳ್ತೀವೋ ಹಂಗೆ ನಾವು ಸೇಫ್ ಇರ್ತೀವಿ. ನೆಕ್ಸ್ಟ್ ಇಲ್ಲಿ ECGಗೆ ಬಂದರು. ಬ್ಲಡ್ ಚೆಕಪ್ ಆಗಿದ ನಂತರ ಇಲ್ಲಿ ನಾವು ಅಟೆಂಡರ್ನ ಈಚೆನೇ ಇರ್ತಾರೆ, ಪೇಷಂಟ್ ಮಾತ್ರ ಹೋಗೋದು. ಇಲ್ಲೇ ECG ಎಲ್ಲ ಮುಗಿಸ್ಕೊಂಡು ನಾವು ECG ಎಲ್ಲ ಮುಗಿಸ್ಕೊಂಡು ಚೆಕಪ್ಗಳು ಮುಗಿದ್ವು. ನೆಕ್ಸ್ಟ್ ಕ್ಯಾಂಟೀನ್ ಇದೆ. ಕ್ಯಾಂಟೀನು ಜಯದೇವ ಆಸ್ಪತ್ರೆ ಒಳಗೆ ಇದೆ. ತುಂಬ ಚೆನ್ನಾಗಿರುತ್ತೆ ಫುಡ್ಡು. ಇಲ್ಲಿ ನಾವು ಕ್ಯಾಂಟೀನಾಗ ಟಿಫನ್ ತಿಂದ್ಕೊಂಡು ಚೆಕಪ್ ಎಲ್ಲ ಡಾಕ್ಟ್ರಿಗೆ ನಾವೆಲ್ಲ ತೋರಿಸ್ಬಿಟ್ಟು ಅಲ್ಲಿ ಮೆಡಿಕಲ್ಗೆ ಟ್ಯಾಬ್ಲೆಟ್ ಬರೆದಿದ್ರು. ಈ ಟ್ಯಾಬ್ಲೆಟ್ ತೊಗೊಳಕ್ಕೆ ನಾವು ಮೆಡಿಕಲ್ಗೆ ಬಂದ್ವಿ. ಜಯದೇವ ಆಸ್ಪತ್ರೆ ಒಳಗೆ ತುಂಬ ನಂಬರ್ 1 ಆಸ್ಪತ್ರೆನೇ ಅನ್ಬೋದು. ಅಷ್ಟು ಹೆಲ್ತ್ಗೆ, ಹಾರ್ಟು ಇದಕ್ಕೆ ತುಂಬಾ ಒಳ್ಳೆಯ ಹಾಸ್ಪಿಟಲ್ ಅದು. ತುಂಬಾ ಇದು ಹೊಸ ಹಾಸ್ಪಿಟಲ್ಲು. ಇಲ್ಲಿ ಒಂದು ಸ್ವಲ್ಪ ಚೆಕಪ್ ಇತ್ತು. ಇಲ್ಲಿ ನಾವು ತೋರಿಸ್ಕೊಂಡು ನೆಕ್ಸ್ಟು ನಾವು ಹೊರಗಡೆ ಬಂದ್ವಿ. ನೋಡ್ತಾ ಇರ್ಬೋದು, ಮಳೆ ಮೋಡನೇ ಆಗಿತ್ತು. ಇಲ್ಲಿ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಬಸ್ ವೆಯ್ಟ್ ಮಾಡ್ಕೊಂಡು ನಾವು ಮೈಸೂರು ಬ್ಯಾಂಕ್ ಇಳಿದ್ವಿ. ಮೈಸೂರು ಬ್ಯಾಂಕ್ ಏನಂತ ಇಳಿದ್ವಿ ಅಂದರೆ, ನಾನು ತುಂಬ ದಿನ ಆಗಿತ್ತು ಹಿಂಗೆ ವಾಕ್ ಮಾಡಿಕೊಂಡು ಮೆಜೆಸ್ಟಿಕ್ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನನ್ನ ಮೊಮ್ಮಕ್ಕಳಿಗೆ ಒಂದು ಸ್ವಲ್ಪ ಬಟ್ಟೆ ಅದು ಪರ್ಚೇಸ್, ಮನೆಗೆ ಐಟಮ್ಸ್ ಬೇಕಾಯಿತು, ಪರ್ಚೇಸ್ ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಪ್ರತಿದಿನ ನೀವು 2 ಟೈಮ್ಸು 20 ಮಿನಿಟ್ಸು ನೀವು ವಾಕ್ ಮಾಡಿರಿ. ತುಂಬಾ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ. ಅವರು ದಪ್ಪ ಇರಲಿ ಸಣ್ಣ ಇರಲಿ ಯಾರೇ ಆಗಲಿ ವಾಕ್ ಮಾಡಿದಷ್ಟು ಬೆಟರ್ ನಮಗೆ. ತಾಯಿ ಅಣ್ಣಮ್ಮ ತಾಯಿ ನಾಡ ದೇವತೆ, ಇಲ್ಲಿ ಬೆಂಗಳೂರಿಗೆ ಹೆಸರಾಗಿರೋ ದೇವತೆ, ಅಲ್ಲಿ ಸಂಕಲ್ಪ ಮಾಡಿಕೊಂಡು ನಮ್ಮನೆ ಇಲ್ಲಿ ಕರ್ಕೊಂಡು ಬಂದರು. ಜಾಮೂನ್ ಕೊಡಿಸಿರು. ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಆದರೂ ಇದು ಸ್ವಲ್ಪ ಸ್ವೀಟ್ ತಿಂದೆ. ಅಲ್ಲಿಂದ ನಂತರ ಹೋಟೆಲ್ ಬಂದ್ವಿ. ಇಲ್ಲೊಂದು ಮೆಜೆಸ್ಟಿಕಲ್ ಹೋಟೆಲ್ ಇದೆ. ಈ ಹೋಟೆಲಲ್ಲಿ ಊಟ ತುಂಬಾ ವೆರೈಟಿ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಊಟ ಮಾಡ್ಕೊತಾ ಇದ್ದೀವಿ. ತೊಗೊಂಡ್ರು, ನಾವು ಊಟನೇ ತೊಗೊಂಡ್ವಿ. ಅದು ಇನ್ನೊಂದು ಹೇಳಬೇಕು ಅಂದರೆ, ಆಯಿಲ್ ಐಟಮ್ ಸ್ವಲ್ಪ ಕಮ್ಮಿ ಮಾಡಿ ನೀವು ಆದಷ್ಟು ಮನೆ ಊಟನೇ ಸ್ವಲ್ಪ ಇದು ತಿನ್ಕೊಳ್ಳಿ. ಯಾಕಂದರೆ ಹೊರಗಡೆ ಬಂದರೆ ತಿನ್ನಲೇಬೇಕಾಗೋ ಅವಶ್ಯಕತೆ ಇರುತ್ತೆ. ಅಲ್ಲಿಂದ ನಾನು ನಮ್ಮೂರಿಗೆ ರೀಚ್ ಆದ್ವಿ. ಇಲ್ಲಿ ಕಂಟನ್ಕುಂಟೆ ಹತ್ರ ಒಂದು ಹೋಟೆಲ್ ಬರುತ್ತೆ. ಈ ಹೋಟೆಲಿಗೆ ಮಿಸ್ ಮಾಡದೆ ಹೋಗಿ, ಇಲ್ಲಿ ತುಂಬ ಚೆನ್ನಾಗಿ ಫುಡ್ ಇರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋ ಕೊಡ್ತೀನಿ. ಏನಾನ ತಪ್ಪಿದರೆ ಸರಿ.